ರೈತನೇ ದೇಶದ ಬೆನ್ನೆಲುಬು ಅಂತಾರ. ಅಂಥದ್ರಾಗ ನಮ್ಮ ರೈತರು ವಿಧಾನಸೌಧದ ಮುಂದೆ ಧರಣಿ ಕುಂತು ಇವತ್ತಿಗೆ 2 ದಿನ ಆಯಿತು. ನಮ್ಮ ಕಲಬುರಗಿ ಹೆಸರುವಾಸಿಯಾಗಿರೋದೇ ತೊಗರಿಯ ಕಣಜ, ತೊಗರಿಯ ನಾಡು ಅಂತ. ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ತೊಗರಿ ಬೆಳೆಯುವ ರೈತರು. ಇವತ್ತು ನೋಡಿದ್ರೆ ಅದೇ ತೊಗರಿ ನಾಡಿನಾಗ ತೊಗರಿಗೆ ರೇಟ್ ಕೊಡ್ರಿ ಅಂತ ಧರಣಿ ಕೊಡೋ ಪರಿಸ್ಥಿತಿ ಬಂದದ್ದು ನೋಡ್ರಿ. ಎಂಥ ನಾಚಿಕೆಗೇಡು ಸಂಗತಿ ಇದು. ನಮ್ಮ ರಾಜಕಾರಣಿಗಳು ಓಟ್ ಕೇಳಕ್ ಬರಾಗ ರೈತ ಪರ ಸರ್ಕಾರ ಅಂತ ಹೇಳ್ತಾರ. ಆದ್ರೆ ನಮ್ಮ ರೈತರು ಧರಣಿ ಕುಂತು 2 ದಿನ ಆದ್ರೂ ಒಬ್ರು ಬಂದು ಇವರ ಸಮಸ್ಯೆ ಏನಂತ ಕೇಳಲಾಗ್ಯಾರ. ಇವತ್ತಿನ ದಿನದಾಗ ಮಾರ್ಕೆಟ್ನಾಗ ಯಾವುದೇ ಒಂದು ಹೊಸ ವಸ್ತು ಬಂದ್ರು ಅದ್ರ ತಯಾರು ಮಾಡಿದವನೇ ಅದು ಎಷ್ಟಕ್ಕೆ ಮಾರ್ಬೇಕಂತ ರೇಟ್ ಫಿಕ್ಸ್ ಮಾಡ್ತಾನೆ. ಅಂಥದ್ರಾಗ ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ನೋಡ್ಲಾರ್ದೆ ವರ್ಷಾನ್ಗಟ್ಲೆ ಹೊಲ್ದಾಗ ದುಡ್ದು ತಾನು ಬೆಳೆದ ಬೆಳೆಗೆ ರೇಟು ತನಗೆ ಫಿಕ್ಸ್ ಮಾಡೋ ಅಧಿಕಾರ ಇಲ್ಲ ನಮ್ಮ ರೈತರಿಗೆ. ಪ್ರತಿಯೊಂದು ಬೆಳೆ ರೇಟ್ ಸಲಕ್ನು ರೈತರು ಧರಣಿ ಕುಂತು ಹೋರಾಟ ಮಾಡಿ ಕೇಳುವಂಥ ಪರಿಸ್ಥಿತಿ ಅದ. ಈ ಮೂಲಕ ನಾ ಸರ್ಕಾರಕ್ಕೆ ಕೇಳೋದೊಂದೇ, ರೈತರು ಏನು ಬೆಲೆ ಕೇಳ್ತಾರ ಕೊಡ್ರಿ. ರೈತರೇ ನಮ್ಮ ದೇಶದ ಆಸ್ತಿ ಅಂತಾರೆ. ರೈತರ ಹತ್ರ ದೇಶಕ್ಕೆ ಒಳ್ಳೇದಾಗಲ್ಲ. ಸೊ ನಮ್ಮ ಜನಕ್ಕೆ ಕೇಳೋದೊಂದೇ, ಈ ವಿಡಿಯೋ ನಮ್ಮ ಕೃಷಿ ಸಚಿವರು ಯಾರು ಅವ್ರಿಗೆ ಟ್ಯಾಗ್ ಮಾಡಿರಿ. ಈ ವಿಡಿಯೋ ನಮ್ಮ ಸರ್ಕಾರಕ್ಕೆ ಮುಟ್ಟತನ ಶೇರ್ ಮಾಡಿರಿ. ರಾಜ್ಯಾಧಿಕಾರಿ ಕೃಷಿ ಸಚಿವರು ಕೃಷಿ ಮಂತ್ರಿಗಳು ಏನೇ